ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ದಿನೇ ದಿನೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಪಟ್ಟಣ ಎಂಕೆ ಹುಬ್ಬಳ್ಳಿ ಪಟ್ಟಣ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಪ್ರತಿ ಸೋಮವಾರ ಬಂದ್ರೆ ಸಾಕು ಇಲ್ಲಿ ಸಂತೆ ನಡೆಯಲಿದ್ದು ಅಂದಾಜು 15ಕ್ಕೂ ಹೆಚ್ಚು ಗ್ರಾಮಗಳು ಹಾಗೂ ಎಂಕೆ ಹುಬ್ಬಳ್ಳಿ ಪಟ್ಟಣದ ನಿವಾಸಿಗಳು ಸೇರಿ ಅಂದಾಜು 50,000 ಜನ ಪ್ರತಿ ಸೋಮವಾರ ಇಲ್ಲಿ ಸಂತೆಗೆ ಬಂದು ಸರ್ಕಾರಿ ದಿನಸಿಯನ್ನ ಕೊಂಡೊಯ್ಯುತ್ತಾರೆ. ಇವರೆಲ್ಲರಿಗೆ ಬೇಕಾದ ಸಾಮಗ್ರಿ ಮಾರಾಟ ಮಾಡುವವರು ಇಲ್ಲಿನ ಬೀದಿ ಬದಿ ವ್ಯಾಪಾರಸ್ಥರು. ಆದರೆ ಇತ್ತೀಚಿನ 2 ತಿಂಗಳ ಅವಧಿಯಲ್ಲಿ ಸಂತೆಯನ್ನ ತೀವ್ರ ಇಕ್ಕಟ್ಟಿನ ಪ್ರದೇಶದಲ್ಲಿ ಇರುವ ಪ್ಯಾಟಿ ಓಣಿಗೆ ವರ್ಗಾಯಿಸಲಾಗಿರುವುದರಿಂದ ಜನಜಂಗುಳಿಯಾಗಿ ಸರಿಯಾಗಿ ವ್ಯಾಪಾರವೂ ಕೂಡ ಆಗದೆ ತೀವ್ರ ತೊಂದರೆಯಾಗಿ ಬೇಡಿಕೆ ಬಿದ್ದಿರುವ ಪರಿಸ್ಥಿತಿ ಬಂದೊದಗಿದೆ. ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಇವರ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಮುಖ್ಯ ಅಧಿಕಾರಿಗಳು ಆದ ರವಿ ಬಾಗಲಕೋಟೆ ಹಾಗೂ ಗ್ರಾಮದ ಲೆಕ್ಕಾಧಿಕಾರಿಗಳು ಆದ ರಾಜು ಕೊಂಡಿಕೊಪ್ಪ ಮತ್ತು ಎಂಕೆ ಉಪ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಮನವಿ ಸಲ್ಲಿಸಿ ಇವರಿಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಿವತ್ತು ನಾನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣಕ್ಕೆ ಬಂದಿದ್ದೀನಿ. ಈ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ದಿನನಿತ್ಯ ದುಡ್ಕೊಂಡು ತಿಂದು ಒಂದು ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಕರೀತಾರಲ್ಲ, ತರಕಾರಿಗಳನ್ನ ಮತ್ತು ವಿಶೇಷವಾಗಿ ಆ ಕಾಳು ಕಡಿಗಳನ್ನ ಮತ್ತು ಹಣ್ಣು ಹಂಪಲುಗಳನ್ನ ದಿನನಿತ್ಯ ಮಾರಾಟ ಮಾಡಿ ಜೀವನ ಸಾಗಿಸ್ತಕ್ಕಂಥವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರು ಅಂತಾರೆ. ಈ ಎಂಕೆ ಹುಬ್ಬಳ್ಳಿಲಿ ಪ್ರತಿದಿನ ವಿಶೇಷವಾಗಿ ಇಲ್ಲೇ ಇರ್ತಕ್ಕಂಥವ್ರು ಪ್ರತಿ ಸೋಮವಾರ ಇಲ್ಲಿ ಒಂದು ರೀತಿ ಸಂತೆ ನಡೆಯುತ್ತೆ. ಪ್ರತಿ ಸಲ ಕಳೆದ ಎಂಕೆ ಹುಬ್ಬಳ್ಳಿ ಇದ್ದಂಗಿದ್ದನು ಪ್ರತಿ ಸೋಮವಾರ ನಡೀತಿತ್ತು. ಇಲ್ಲಿಂದ ಈ ಒಂದು ರೀತಿ ಅಟಲ್ ಸರ್ಕಲ್ ಇಂದ ಮೊದಲಿಂದನೂ ಸಹ ಎಲ್ಲ ಕಡೆ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಪಾಪ ಕೂತ್ಕೊಂಡು ಅವ್ರ ರೀತಿ ವ್ಯಾಪಾರ ಮಾಡಿ ಇದು ಮಾಡ್ತಿದ್ರು. ಜೊತೆಗೆ ಪಟ್ಟಣ ಪಂಚಾಯತಿಗೆ ಅವ್ರನ್ನ ಕರನೂ ಸಹ ತುಂಬ್ತಿದ್ರು. ಆದರೆ ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದ ಎಲ್ಲ ಒಂದು ಕಡೆ ಇದನ್ನ ಒಂದು ರೀತಿ ಬೇರೆ ಕಡೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಅವ್ರಿಗೆ ಸರಿಯಾಗಿ ವ್ಯಾಪಾರನೂ ಆಗ್ತಾ ಇಲ್ಲ, ಮತ್ತು ಸಾಕಷ್ಟು ತೊಂದರೆ ಆಗ್ತಾ ಇದೆ, ಮತ್ತು ಒತ್ತಡಗಳ ನಡುವೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪಾಪ ಅವ್ರಿಗೆ ನಷ್ಟ ಆಗ್ತಾ ಇದೆ, ಮತ್ತು ಸಾಕಷ್ಟು ತೊಂದರೆನೂ ಆಗ್ತಾ ಇದೆ. ಹಾಗಾಗಿ ಪಾಪ ಅವರು ಒತ್ತಾಯ ಏನಪ್ಪ ಅಂತಂದರೆ, ಮೊದಲು ಯಾವ ರೀತಿ ಇದೆಯೋ ಆ ರೀತಿ ಅವಕಾಶ ಮಾಡ್ಕೊಕೊಡಿ, ನಾವು ಯಾವುದೇ ರೀತಿ ಶಾಂತಿಯುತವಾಗಿ ವ್ಯಾಪಾರ ಮಾಡಿ ನಿಮ್ಗೇನೋ ಕರನ ತುಂಬಿ ನಾವು ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ, ನಿಮಗೆ ಕರನು ತುಂಬ್ತೀವಿ, ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು. ಹಾಗಾಗಿ ಪಾಪ ಮೇಡೆಗೆ ನಾನು ಬಂದ್ಕೊಟ್ಟಿದ್ದೀನಿ. ತಹಶೀಲ್ರು, ಮನೆ ಮುಖ್ಯಾಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಮನವಿನ ಪೂರ್ಣ ಮಾಡಬೇಕು. ಯಾವ ರೀತಿ ಇದೆಯೋ ಆ ರೀತಿ ಕೊಡ್ಬೇಕು. ಇಲ್ಲ ಅಂದ್ರೆ ಸಾಧ್ಯವಾದ ಬೆಳೀತಾ ಇರ್ತಕ್ಕಂಥ ವಿಶೇಷ ಒಂದು ರೀತಿ ಮಾಡ್ಕೊಡ್ಬಿಡ್ರು ಗುರುತಿಸಿ ಸಮಸ್ಯೆನೇ ಇದಾಗಲ್ಲ. ನೀವೆಲ್ಲೊಂದು ಇಕ್ಕಟ್ಟಾದ ತಳ ಬಿಟ್ರೆ ವ್ಯಾಪಾರ ಹೆಂಗೆ ಜನಜಂಗುಳಿ ಪ್ರದೇಶ ಅಂತ ಸಂದರ್ಭದಲ್ಲಿ ಪಾಪ ಈ ಕುಟುಂಬ ಪಾಪ ದಿನನಿತ್ಯ ತಿಂದುಗಳು ಯಾವ ದೊಡ್ಡ ಸಾಹುಕಾರ ಇಲ್ಲ, ದೊಡ್ಡ ದಿನನಿತ್ಯ ವ್ಯಾಪಾರ ಮಾಡಬೇಕು, ದುಡಿಬೇಕು, ಕುಟುಂಬ ನಿರ್ವಹಣೆ. ನೀವು ಈ ಪ್ರಯೋಗ ಮಾಡಿ ಉಪಯೋಗ ಇಲ್ಲ ಹೇಳ್ಬಿಟ್ಟು ನಾನು ಸಹ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ ಅವ್ರಿಗೆ ಪತ್ರಕರ್ತನಾಗಿ ಸುಮಾರು ನೀವು ಒಂದೇ ಆಗಿದ್ದಾರೆ. ಇದು ಪಂಚಾಯತಿಗೆ ಸಂಬಂಧ ಇದು, ಅಲ್ಲಿ 7 ಗುಣಿ ಪಂಚಾಯತಿಗೆ ಸಂಬಂಧ ಇದ್ದು ಮತ್ತೆ ಇದನ್ನ ಕೇಳೋರು ಯಾರಿಲ್ಲ. ಈಗ ಇವ್ರ ಪರಿಸ್ಥಿತಿ ಹಂಗಾರೆ ಬಸ್ ಸ್ಟ್ಯಾಂಡ್ ಕುಂಟಿಸ್ಬಿಡ್ರಿ, ಸರ್ವಿಸ್ ರೋಡ್ ಐತಲ್ಲ, ಸರ್ವಿಸ್ ರೋಡ್ನಾಗ ಕುಂತ್ ಬಿಡ್ರಿ ಸಂತೆ. ಈಗ ನಿಮ್ ಪ್ರಕಾರ ಏನು ಅಂತ ಬೇಡ ಅಂತ ನಿಮ್ದು? ಹೌದು, ಪೇಟೆ ಓಣಿ ಒಳಗೆ ಸಂತೆ ಆಗ್ಬೇಕು. ತೊಂದ್ರೆ ಆಗತ್ರಿ ಸರ. ಪಾಟಿ ಒಣಿ ಬಿಟ್ಟಾರ ಬ್ಯಾರೆ ಹಾಕಿಗಾರ್ರಿ, ಎಲ್ಲ ತೊಂದ್ರೆ ಬಾಳ ಆಗತ್ರಿ ಮಕ್ಳಿಗೆ ಸರ. ಸಂತಿದ ವ್ಯಾಪಾರ ಚಲೋ ಆಗತ್ತಿಲ್ರಿ, ನುಕ್ಸಾನ್ ಆಗತ್ರಿ. 200 ರೂಪಾಯಿ ವ್ಯಾಪಾರ ಆಗತ್ರಿ. ನಾವ್ ಹೆಂಗ್ ಹೊಟ್ಟಿ ತುಂಬೋದ್ರಿ ಸರ? ಈಗ ಮೊದ್ಲು ಯಾವ ರೀತಿ ಅದೇ ರೀತಿ ಮಾಡ್ಕೊಂಡು ಮೊದಲ ಯಾವ ಇತ್ರಲ್ಲ ಅಲ್ಲೇ ಕೊಡ್ರಿ ಸರ. ಎಷ್ಟು ಕರ ಇಸ್ಕೊತಾ ಇದ್ರಮ್ಮ ಪ್ರತಿ ಸಂತೆ? 20 ರೂಪಾಯಿ. 20 ರೂಪಾಯಿ? 20 ರೂಪಾಯಿ ಕೊಡ್ತೇವ್ರಿ ಸರ್. ಹೌದಾ? ಅವ್ನ್ ಕೊಡೋದಮ್ಗಿ ಬಿಟ್ಟೇ ಇಲ್ರಿ ನಾವ್, ಕೊಡಕೊಂತದವ್ರಿ. ಅದ್ರ ತೊಂದ್ರೆ ಬಾಳ ಆಗತ್ರಿ. ತೊಂದ್ರೆ ಆದ್ರೂ ಕೊಡ್ತಾ ಇದ್ರಿ 20 ರೂಪಾಯಿ ಕೊಡತವ್ರಿ. ಹೌದಾ? ಅವ್ನು ಕೊಡತವ್ರಿ. ಆದ್ರೆ ಇವ್ ಸೂಕ್ತ ಅವಕಾಶ ಮಾಡ್ಕೊಟ್ಟಿಲ್ಲ. ಅವಕಾಶ ಮಾಡ್ಕೊಡ್ರಿ. ಸದಾಶಿವ ದರ್ಪನಾಡಿ ಮತ್ತ ಇಲ್ಲಿ ಸಣ್ಣ ಜಗದ್ರಿ ಮೈಂಡ್ ಆಡಕ್ ಬರೋದಲ್ಲ, ಏನಿಲ್ಲ ಕಳತನ ಆಗತ್ತಾವ್ರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈಗ 4 ಬರ್ತಾ ಇದ್ರಿ? ನಾವ್ 20 ವರ್ಷದಿಂದ ಬರ್ತೇವೆ. 20 ವರ್ಷದಿಂದ ಎಂದೂ ತೊಂದರೆ ಆಗಿಲ್ಲ, ಇವಾಗ ತೊಂದರೆ ಆಗ್ತಾ ಇದೆ. ಈಗ ತೊಂದ್ರೆ ಆಗತ್ತೆ. ಏನೇನ್ ಸಮಸ್ಯೆ ಆಗ್ತಾ ಇದೆ? ಏನ್ರಿ ವ್ಯಾಪಾರ ಆಗತ್ರಿ. ಮತ್ತೆ ಅಲ್ಲಿ ಸಣ್ಣ ಜಗದಾಗ ಇಟ್ಕೊಂಡ್ಲಿ ಅಂದ್ರೆ ಅತೇತ ದಾಟಾಡಕ್ ಮಂದಿಗೆ ಜಗನ ಇಲ್ರಿ, ಇಲ್ಲಿ ಅತೇತ ಕುಂತ್ಕೊಡ್ಲಿ. ಹಿಂಗಾಗಿ ಬಾಳ ನಮ್ ಸಾಮಾನುಗಳೆಲ್ಲ ತೊಳ್ಕೊಂತ ಹೊಂಟಾರ್ರಿ. ಹೌದಾ? ಮತ್ ನಾವ್
ಏನ್ ಕರ ಕೊಟ್ಟ ಕೊಡ್ತೇವ್ರಿ ಮತ್ತ ಅದನ್ನೇ ನಿಂದಿರ್ಸಿಲ್ರಿ ನಾವು. ಓಕೆ, ಹಾಗಾಗಿ ಮೊದ್ಲು ಯಾವ ರೀತಿ ಇದೆಯೋ ಮೊದಲೇ ಆಯ್ತು ಆ ರೀತಿ ಕೊಟ್ರಿ. ನಮಗ ಅಲ್ಲಿ ಒಳಗ ನಮ್ಗೆ ಜಾಗ ಆಗತ್ತತ್ರಿ ಆಗ್ಯಾರ ನಮ್ಗೆ ಯಾರು ಇಲ್ರಿ ದುಡಿಯಾಗ ಜನ ಮತ್ ನಾವ್ ಈ ಕಡೆ ಕುಂತ್ಕೊಂತ ಬಂದೇವ್ರಿ ಎಲ್ಲ ಒಳಗ್ ಹಾಕ ಅಲ್ಲಿ ಯಾರು ಜನ ಬರತ್ತಿಲ್ರಿ ಮೊದ್ಲು ಈ ಕಡೆಯಿಂದ ಈ ಕಡೆನ ಹೋಗತ್ತಾರ್ರಿ. ನಾವ್ ತಂದದ್ದೆಲ್ಲ ಲಾಸ್ ಆಗತ್ತತ್ರಿ ಮತ್ ನದಿದಿಲ್ರಿ ನಾವ್ ಎಲ್ಲ ಮಾಡ್ಬೇಕ್ರಿ ಕೇಳಿದ್ರಿ. ಇವಾಗ ಎಲ್ಲಾರು ವ್ಯಾಪಾರಸ್ಥರು ಹೇಳ್ತಾರೆ ನಾ ಮೊದಲ್ ಕುಂತಾರು ಅಲ್ಲಿ ಕುಂದಿರ್ತಾರ ಉಳಿದಾರ ಎಲ್ಲಿ ಕುಂದಿರ್ಬೇಕ್ರಿ ಇಲ್ಲೇ ಈಗ ಇವರು ಮನವಿ ಕೊಟ್ಟಿದ್ದಾರೆ ಮಾರಾಟ ಮಾಡೋರು. ಹಾ ಸರ್, ಸಂತೆನ ಇಲ್ಲಿ ಮಾಡೋದ್ರ ಬಗ್ಗೆ ಸರ್ ಊರಿನ ಗುರು ಹಿರಿಯರ ಜೊತೆ ಮತ್ತೆ ನಮ್ಮ ಚುನಾಯಿತ ಪ್ರತಿನಿಧಿ ಜೊತೆ ಮತ್ತು ನಮ್ಮ ಆಡಳಿತಾಧಿಕಾರಿ ಜೊತೆ ಓಕೆ ಅನ್ಸ್ತೀರಾ? ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.